ನಾನು ಬೇಗ ಬೇಗ ಹೊಲ್ತಕ್ಕೆ ಹೋಗಿ ನೀರು ಎಲ್ಲಿಗಾನ ಹೋಗ್ಯವೆ, ಕರೆಂಟ್ ಹೋಗೈತಾ ಇಲ್ವಾ ಅಂತ ಹೋಗಿ ನೋಡ್ಕೊಂಬರ್ಬೇಕಪ್ಪ. ತಿರ್ಗಾ ನಮ್ಮ ಅಪ್ಪ ಬಂದರೆ ಹೋಗಿಲ್ವಾ ನೋಡ್ಕೊಂಬಂದಿಲ್ವಾ ಅಂತ ಬೈತೈತಿ. ಓ ಯಾಕ, ಏನು ಯಾಕ ಇವಾಗ ಬಂದೆ ನೀನು? ಹೂ ಕಣ ಸುಂದ್ರ, ಈಗ ತಾನೇ ಬರ್ತಾ ಇದ್ದೀನಿ. ಏನ್ ಸಮಾಚಾರ? ಅಮ್ಮ ಐತ ಒಳಗೆ? ಅಮ್ಮಯ್ಯ ಎಲ್ಗ ಹೋಗೈತೆ, ಬರುತ್ತೆ ಬಾ. ನಿನ್ನೆ ದಿವಸ ಕಾಯಿ ಒಬ್ಬಟ್ಟು ಮಾಡಿದ್ರಲ್ಲ, ಅದನ್ನ ತಿಂದು ನಾನು ಹೊಲ್ತಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಕಾಯೊಬ್ಬಟ್ಟ ನಿನ್ನೆ ಅಸ್ಲಾ? ಯಾಕೋ, ಏನದು? ಯಾಕಂದ್ರೆ ನಮ್ಮ ಮನೆಗೆ ಚಿಕ್ಕ ಪಾಪು ಬರುತ್ತಲ್ಲ ಅದಕ್ಕೆ. ಚಿಕ್ಕ ಪಾಪುನ? ಏನೋ ಹೇಳ್ತಾ ಇದ್ಯಾ? ಹ್ಞೂ ನಿಜಾನೇ ಹೇಳ್ತಾ ಇದ್ದೀನಿ ಕಣೆ ರಾಣಿ ಅಕ್ಕ. ಹೋಗು ಕೇಳಾಗು, ಅತ್ತಿಗೇನು ಮಂಜಿನೂ ಒಳಗೆ ಇದ್ದಾರೆ. ನಾನು ಹೊಲ್ತಕ್ಕೆ ಹೋಗ್ಬೇಕು, ಹೋಗಿ ನೋಡ್ಕೊಂಬತ್ತೀನಿ ಕರೆಂಟ್ ಹೋಗೈತಾ ಇಲ್ವಾ ಅಂತಾನ, ನೀರು ಎಲ್ಲಿವರೆಗೂ ಹೋಗ್ಯವೆ ಅಂತಾನ. ಹೋಗು ಒಳಿಕೆ. ಈ ಸುಂದರ ಏನೇನು ಹೇಳ್ತೈತಲ್ಲ, ಚಿಕ್ಕ ಪಾಪುನ ಅಂದ್ರೆ ಏನು? ಮಂಜಿನೋ ಇಲ್ಲ ಅಷ್ಟಿದೇನು ಯಾರಾದ್ರೂ ಬಸ್ಸಿ ಆಗ್ಯವ್ರ? ಇಲ್ಲ ಇಲ್ಲ, ಅವ್ರು ಹೆಂಗ್ ಮಗು ಆಗ್ಬಿಡುತ್ತೆ, ನನಗೆ ಮೊದಲು ಆಗೋದು, ಆಮೇಲೆ ಅವರಿಬ್ರಿಗೂ. ಈ ಸುಂದರ ಯಾರೋ ಏನೋ ಮಾತಾಡಿರೋದನ್ನ ಕೇಳಿಸ್ಕೊಂಡು ಇವಾಗ ಹೇಳ್ತೈತಿ. ಅಯ್ಯೋ ಈ ಪೆದ್ ನನ್ನ ಮಗನ್ಗೆ ಏನು ಗೊತ್ತಾಗಲ್ಲ. ಈಗೇನು ಮಂಜಿ ಬಂದ್ಮೇಲೆ ಒಂದಿಟ್ಟು ಕೆಲಸ ಪಲ್ಸ ಕಲ್ತೈತಿ. ಹೊಲ ನೀರಿಕ್ಕದು, ಮಣ್ಣು ತೆಗಿಯೋದು, ಯಾತನ ಕಳೆ ಪಳೆ ತೆಗಿಯೋದು, ಅದನ್ನೆಲ್ಲ ಕಲ್ತೈತಿ, ಮಾಡ್ತೈತಿ. ಯಾತೈತ ಮಾತಾಡುತ್ತೆ ಬಿಡು, ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬನ. ನಾನು ಅಮ್ಮನ ಹತ್ರ ಮಾತಾಡ್ಕೊಂಡು ಹೋಗ್ಬೇಕು. ಅಮ್ಮಯ್ಯ ಹೆಂಗಾದ್ರೂ ಮಾಡಿ ಅವರಿಬ್ರು ದೂರ ಮಾಡಬೇಕು, ಅಷ್ಟಿದೇವಿ ನಮ್ಮ ಮೈಂಡ್ ಆಸೆಗೆ ಹಾಕ್ಬೇಕು, ಏನಾದರೂ ಮಾಡ್ತೀನಿ ಅಂತ ನಮ್ಮೂರಿಗೆ ಬಂದ್ಮೇಲೆ ಹೇಳಿತ್ತು. ಏನು ಮಾಡ್ತು ಏನು ಎತ್ತ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈ ಸುಂದರ ನೋಡಿ ಚಿಕ್ಕ ಪಾಪು ಅಂತ ಯಾತೈತ ಹೇಳುತ್ತೆ. ಅಮ್ಮ ಅಮ್ಮ, ಅಯ್ಯೋ ಅಮ್ಮಯ್ಯ ಎಲ್ಲ ಹೋಗೈತೆ ಅನ್ನಲ್ವಾ, ಯಾನು ಕಲಿಯೋದು? ಅಯ್ಯೋ ಬಿಡು, ದೇವಿಗಳನ್ನ ಏನು ಮಾತಾಡ್ಸೋದು? ಅಯ್ಯೋ ನಮ್ಮ ಮನೆಗೆ ಯಾರ ಕಳ್ಳು ಬಂದು ಕುಕ್ಕಣವ್ರೆ. ಶ್ರೀದೇವಿ ಶ್ರೀದೇವಿ, ದೊಣ್ಣೆ ತಗೊಂಬ ಬೇಗ. ಯಾಕೆ ಶ್ರೀದೇವಿ, ಯಾಕೋ ಯಾರ ಕಳ್ಳಿ ಬಂದು ಕುಕ್ಕಣವಳೆ? ಅಮ್ಮ ರಾಣಿ ನೀನಾ? ಅಯ್ಯೋ ಏ ಮಂಜಿ, ಏನೇ ನಮ್ಮ ರಾಣಿ ಕಣೆ, ಅವಳ ಕಳ್ಳಿ ಅನ್ಕಂಡ. ಅಯ್ಯೋ ರಾಣಿ ನೀನಾ? ಅಯ್ಯೋ ಅಲ್ಲ, ಬಂದವಳು ಮಾತಾಡಿಸ್ಬೇಕಾನೆ, ಸುಮ್ಮನೆ ಕೂತ್ಕೊಂಡ್ರೆ ನಮ್ಗೇನ್ ಗೊತ್ತಾಗುತ್ತೆ? ನಾನೆಲ್ಲ ಯಾರು ಹೇಳ್ದೆ ಕೇಳ್ದೆ ಬಂದು ಕೂತ್ಕೊಂಡಿದ್ದಾಳೆ ಯಾವಳ ಕಳ್ಳಿ ಅಂತ ಅನ್ಕಂಡೆ. ಅಲ್ಲ ನೀನಾಗಿದೆ ಬಂದು ಮಾತಾಡ್ತಿದ್ದೆ ತಾನೆ ನಮ್ಮನ್ನ? ಅದಕ್ಕೆ ನಾನು ಯಾರಪ್ಪ ಕಳ್ಳಿ ಬಂದು ಕೂತ್ಕೊಂಡವಳಲ್ಲ ಅಂತಾನ ತೊಂಡೆ ತಗೊಂಬ ಅಂತಂದೆ. ತೊತ್ತಿದಂಗೆನೆ ಸೀದೆ ಒಂದ್ ಬಿಟ್ಲು. ಏಟಾಯ್ತಾ? ನಿನ್ಗೇನ್ ಗೊತ್ತಾಗಲ್ವೇನೆ? ಏ ಮಂಜಿ, ಕಣ್ಣು ಎತ್ತಲಾಗಿ ಕೇಳಿದ್ಯಾ? ಕಣ್ಣು ಕಾಣಲ್ವೇ ನಿನ್ಗೆ? ಯಾರು ಬಂದಿದ್ದಾರೆ ಏನು ಎತ್ತ ಅಂತನ ಮಾತಾಡೋ ಆಡ್ಸೋದ್ ಬೇಡ್ವಾ? ಇಲ್ಲಿಂದ ಗೊತ್ತಾಗಲ್ವೇ ನನ್ನೇನು ಇವತ್ತು ಹೊಸ್ತಾಗಿ ನೋಡ್ತಾ ಇದ್ಯಾ? ಯಾರು ಅಂತ ಅಷ್ಟು ಗೊತ್ತಾಗಲ್ವೇನೆ ನೋಡಿದೆ ಇಲ್ಲಿಂದನ? ಅಯ್ಯೋ ಇಲ್ಲಪ್ಪ, ನನಗೆ ಗೊತ್ತಾಗಲ್ಲ. ನೀನು ಅಲ್ಲ, ನೀನ್ ರಾಣಿನೇ ಆಗಿದ್ರೆ ಬಂದು ಯಾಕೆ ಕುಕ್ಕಂತಿದ್ದೆ? ಊರಿಂದ ಬಂದವಳು ಮಾತಾಡ್ತಿದ್ದೆ ತಾನೆ. ಯಾರಿದ್ದೀರಾ ಏನು? ನಿಮ್ಮ ಅಮ್ಮಯ್ಯನ ಅಪ್ಪಯ್ಯನ ಅತ್ತಿಗೆಯನ್ನ ಮಾತಾಡ್ತಿದ್ದೆ. ನಮ್ಮಮ್ಮಯ್ಯ ಮನೆಯಾಗಿಲ್ಲ ಅಂತ ಗೊತ್ತಾಯ್ತು, ನೀವಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೇನೆ ನಾನು ಮಾತಾಡ್ಸ್ಲಿಲ್ಲ. ನಿಮ್ಮನ್ನೇನ್ ಮಾತಾಡ್ತಿದ್ರೆ ಉಳಿದಿಲ್ಲ ಅಂತನ ಮಾತಾಡ್ತಿಲ್ಲ. ನಮ್ಮಮ್ಮಯ್ಯ ಬಂದ್ಮೇಲೆ ಮಾತಾಡ್ಸರಾಯ್ತು ಅಂತನ ಬಂದು ಕುತ್ಕೊಂಡೆ. ನೀವು ಒಳಗೆ ಏನ್ ಗೆಣಸ್ಕಿರ್ತೀರ? ನೀವಿಬ್ರು ಒಳಗೆ ಸೇರ್ಕೊಂಡು ಅಲ್ಲ ಮೈ ಮೇಲೆ ಪ್ರಜ್ಞೆ ಇಲ್ದಂಗಿದ್ದೀರಲ್ಲ. ಯಾರಾದ್ರೂ ಬಂದು ಕಳ್ರು ದೋಚ್ಕೊಂಡು ಹೋದ್ರೆ ಏನ್ ಮಾಡ್ತೀರಾ? ಕಳ್ರು ಏನಾದ್ರು ಬಂದ್ರೆ ನಿನಗೆ ಒಂದೇಟ್ ಕೊಟ್ಟಿದೀವಿ, ನಿನಗೆ ಕೊಟ್ಟಂಗೆ ಅವ್ರಿಗೆ ಸರಿಯಾಗಿ ಬಿಡ್ತೀವಿ ದೊಣ್ಣೆ ತಗೊಂಡು ನಾವಿಬ್ರು. ಕಳ್ರು ನೀನ್ ಸುಮ್ಮನೆ ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯಾ? ಅಲ್ಲ ಮಂಜಿ ನಿನ್ನೆ ಕಳ್ಳಿ ಅಂತ ತಿಳ್ಕೊಂಡು ಬಿಟ್ಟವಳೆ. ನೀನ್ ಬಂದು ಮಾತಾಡ್ಸ್ಬೇಕಾಗಿತ್ತು. ಯಾಕೆ ನಾವಂದ್ರೆ ಅಷ್ಟೊಂದು ಇದಾ ನಿನಗೆ? ನಿಮ್ಮ ಅಮ್ಮನ ಮಾತ್ರ ಮಾತಾಡ್ಸ್ಬೇಕಾ? ಆಯ್ತು ಬಿಡು, ನಿಮ್ಮ ಅಮ್ಮನ ಮಾತ್ರ ಮಾತಾಡ್ತೀವಿ. ನೀನು ಬಂದ್ರು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅನ್ನೋ ತರ ಇರ್ತೀವಿ. ಮಂಜಿನೂ ಹಂಗೆ ಅಂದ್ಕೊಂಡಾಳ ಇವಾಗ. ನೀನು ನಮ್ಗೆ ಗೌರವ ಕೊಟ್ಟಿದ್ರೆ ನಾವು ಗೌರವ ಕೊಡ್ತಿದ್ವಿ. ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ. ನೀನ್ ಎಷ್ಟಾಗಿರ್ಬೇಕು ಅಷ್ಟಾಗಿರು. ಈ ಮಂಜಿಗಂತೂ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ವೇ? ನನಗೆ ಯಾಕೆ ಗೊತ್ತಾಗಲ್ಲ? ನನಗೆ ಗೊತ್ತಾಗುತ್ತೆ. ಬಂದು ಕುತ್ಕೊಂಡಿದ್ಯಲ್ಲ ಕಳ್ಳಿ ತರನ, ಅದಕ್ಕೆ ನಾನು ಕಳ್ಳಿ ಅನ್ಕೊಂಡಿದ್ದು. ನೀನು ಅಂತ ಗೊತ್ತಾಗಿದ್ರೆ ಇನ್ನೊಂದೆರಡು ಏಟ ಜಾಸ್ತಿ ಬಿಡು ಅಂತಾನೆ ಹೇಳ್ತಿದ್ದೆ. ಏನಂದ್ರೆ? ಏನು ಇಲ್ಲ, ಮನೆಗೆ ಬಂದವಳು ಮಾತಾಡ್ಸ್ಬೇಕು ಬಂದಾಗ ಅಂತ ಹೇಳಿದ್ದು. ಇಲ್ಲಿಂದ ಗೊತ್ತಾಗಕ್ಕೆ ಏನ್ ಹಿಂದೆ ಒಂದ್ ಮುಖ ಆಯ್ತಾ ನಿನ್ಗೇನು? ಇಲ್ಲಿಂದ ಅದ ಹೆಂಗೆ ಗುರ್ತಿಡಿಯಕ್ಕಾಗುತ್ತೆ ಇಂಥವ್ರೆ ಅಂತಾನ? ನಿನ್ ತಲೆಗೇನ್ ಜಡಿ ಮಣ್ಣೈತೇನೆ? ನಾನು ಒಂದ್ಸಲ ನೋಡ್ಲಿ ಇನ್ನೊಂದ್ಸಲ ಅವ್ರನ್ನ ಗುರ್ತಿಡಿತೀನಿ, ಹಿಂದ್ಲಿಂದನೂ ಗುರ್ತಿಡಿತೀನಿ. ಅಂತದಾಗೆ ನಾನು ಎಷ್ಟು ಸಲ ಮನೆಗೆ ಬಂದಿದ್ದೀನಿ. ನಿನಗೆ ಅಷ್ಟು ಗೊತ್ತಾಗಲ್ವೇನೆ ಮಂಜಿ? ಬಾಯಿ ಬುದ್ಧಿವಂತೆ ಅಂತ ನಮ್ಮ ಅಮ್ಮಯ್ಯ ನಿನ್ನ ಮದುವೆ ಮಾಡ್ಕೊಂಬಂತು. ನೀನು ಪೆದ್ದಿ ತರ ಆಡ್ತೀಯಲ್ಲ. ರಾಣಿ ರಾಣಿ ರಾಣಿ, ಏನಾಯ್ತು? ಯಾಕೆ ಹಿಂಗ್ ಕಿರ್ಚಾಡ್ತಿದ್ಯಾ? ಬಂದೇಡ್ತೀನಿ. ರಾಣಿ ಅಮ್ಮ ಬಂದ್ಯಾ? ನೋಡು ನಿಮ್ ಸೊಸೆರಿಬ್ರು ನನ್ನ ಸಾಯ್ಸಕ್ ಬಂದಿದ್ರು, ದೊಣ್ಣೆ ತಗೊಂಡು ಒಯ್ದು.
ಸಾಯ್ಸಕ್ ಬಂದಿದ್ದ? ಏನ್ ಹೇಳ್ತಾ ಇದ್ದೀಯ ರಾಣಿ? ನಿನ್ ಯಾಕೆ ಸಾಯ್ತಾರೆ ಇವರು? ಏ ಶ್ರೀದೇವಿ, ಏನ್ರಿ ಮಾಡಿದ್ರಿ ನನ್ನ ಮಗಳಿಗೆ? ಇವಳಿಗೆಲ್ಲೋ ತಲೆ ಕೆಟ್ಟೈತೆ ಅತ್ತೆ. ನಾವ್ಯಾಕೆ ಸಾಯ್ಸಕ್ ಹೋಗೋಣ ಇವಳನ್ನ? ಏನೋ ಯಾರು ಅಂತ ಗೊತ್ತಿಲ್ಲದೆ ಕಳ್ಳಿ ಅನ್ಕೊಂಡು ಒಂದೇಟು ಒಯ್ದ್ವಿ ಅಷ್ಟೇನೆ ನಾವಿಬ್ರು, ನಾನು ಶ್ರೀದೇವಿನ. ಅದಕ್ಕೆ ಹಿಂಗ ಆಡ್ತಾ ಇದ್ದಾಳೆ, ಏನೋ ಆಗ್ಬಾರ್ದು ಆಯ್ತೇನೋ ಅನ್ನಂಗೆ. ಏ ರಾಣಿ ಬಿಡು ಸಾಕು, ಏನು ಅದೇನ್ ದೊಡ್ಡ ವಿಷಯ ಮಾಡ್ತಿದ್ಯಲ್ಲ. ನೀನ್ ಬಂದೋಳು ಮಾತಾಡ್ಸಿದೆ, ಹಿಂಗೆಲ್ಲ ಯಾಕೆ ಆಗ್ತಿತ್ತು ಹೇಳು? ಸುಮ್ಮನೆ ಬಂದು ಕುತ್ಕೊಂಡ್ರೆ ಏನೇ ಏನೇ ಮಂಜಿ, ಏನು ನನ್ನ ಮಗಳನ್ನ ತಲೆ ಕೆಟ್ಟೋಳು ಅಂತ ಹೇಳ್ತಾ ಇದ್ಯಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಈ ಮನೆಗೆ ಒಬ್ಬಳೆ ಮಗಳು ಇವಳು, ನಾವು ಎಷ್ಟು ಪ್ರೀತಿಯಿಂದ ಸಾಕಿದ್ವಿ ಅಂತೊಳ್ಗೆ ಒಂದಿಷ್ಟು ಮರ್ಯಾದೆ ಇಲ್ದಂಗೆ ಏನ್ ಇಬ್ರು ಹಿಂಗ್ ಮಾಡ್ತಾ ಇದೀರಲ್ಲ? ನಾಚಿಕೆ ಆಗಲ್ವೇನ್ರಿ? ನೀವಿಬ್ರು ನನಗೆ ಚೆನ್ನಾಗಿ ಗೊತ್ತೈತೆ, ಬೇಕು ಅಂತಾನೇನೆ ನನ್ನ ಮಗಳಿಗೆ ಹೊಡೆದಿದ್ದೀರಾ ಅಲ್ವೇನೆ? ಹೌದಮ್ಮ, ಬೇಕು ಅಂತಾನೆ ಹೊಡೆದವಳೆ ಇವ್ ಶ್ರೀದೇವಿ. ಈ ಮಂಜಿನೂ ಅಷ್ಟೇ ಬೇಕು ಅಂತಾನೇನೆ ಕಳ್ಳಿ ಕಳ್ಳಿ ಅಂತ ನಾ ಕೂಗಿದಾಳೆ. ಅಲ್ಲ ಯಾರು ಎತ್ತ ಅಂತನ ವಿಚಾರಿಸ್ತೇ ಹೊಡೆದವ್ರೆ ಅಂದ್ರೆ ಇವರು ನಾನು ಅಂತ ಗೊತ್ತಿದ್ದೆ ಹೊಡೆದಿರೋದು. ಯೋ ರಾಣಿ, ಚಿಕ್ಕ ವಿಷಯನ ಯಾಕೆ ದೊಡ್ಡ ಮಾಡ್ತಾ ಇದ್ಯಾ? ಈಗಿನ ಬಂದಿದ್ಯಾ? ಹೋಗಿ ಕೈಕಾಲು ಮಕ್ಕ ತೊಳ್ಕೊಂಡ್ ಹೋಗು, ಊಟಕ್ಕೆ ಇಕ್ತೀನಿ. ಸುಮ್ನೆ ಯಾಕೆ ವಟ ವಟ ಅಂತಾನ ಬಡ್ಕಂತೀಯ? ಬಿಡಮ್ಮ, ನೀನಂತೂ ಯಾವಾಗ ಬಂದ್ರು ಬರೀ ಜಗಳಾನೆ, ಸ್ವಲ್ಪ ಸಮಾಧಾನನೇ ಇಲ್ಲ ನಿನಗೆ. ನನಗ್ ಸಮಾಧಾನ ಇಲ್ವಾ? ಏ ಶ್ರೀದೇವಿ, ನಿನ್ ಜಾಸ್ತಿ ಆಯ್ತು. ನಮ್ಮಮ್ಮಯ್ಯ ನಿನಗೆ ಸದ್ರ ಬಿಟ್ಟೈತಲ್ಲ, ಅದಕ್ಕೆ ನಮ್ಮಮ್ಮಯ್ಯ ನಮ್ಮಪ್ಪಯ್ಯ ನಮ್ಮಜ್ಜಿ ನಮ್ಮಣ್ಣಯ್ಯ ಎಲ್ಲರೂ ಸದ್ರ ಬಿಟ್ಟವ್ರೆ ನಿನಗೆ, ಅದಕ್ಕೇನೆ ಕೊಬ್ಬು ಜಾಸ್ತಿ ಆಗೈತೆ. ನನಗೆ ನನಗೆ ವಟ ವಟ ಅಂತ ಅಂತೀಯ ಅಂತ ಹೇಳ್ತಾ ಇದ್ಯಾ? ಎಷ್ಟು ಧೈರ್ಯನೇ ನಿನಗೆ? ಈ ಮಂಚಿನ ಚಿಗುರು ಬಿಟ್ಟೆ ಬಿಟ್ಟವಳಮ್ಮ. ಅಮ್ಮ, ಇವರಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೀನು, ಇಲ್ಲಾಂದ್ರೆ ಅಷ್ಟೇನೆ. ಇವತ್ತು ಹೊಡೆದಿದೆ, ನಾಳೆ ದಿವಸ ಸಾಯಿಸಿ ಬಿಡ್ತಾರೆ ಇವರಿಬ್ರು. ದೊಣ್ಣೆ ತಗೊಂಡು ಒಯ್ದು ನನ್ನ ಬಿಡ್ತು ಅನ್ನು ರಾಣಿ. ನಿನ್ನೆ ಸಾಯ್ಸೋಣ ನಾವು? ಅಲ್ಲ, ನಿನ್ ಸಾಯಿಸಿ ನಾವ್ಯಾವ ಪಾಪಕ್ಕೆ ಹೋಗೋಣ ಹೇಳು? ಸುಮ್ಮನೆ ಇರು. ನೀನು ಅಷ್ಟೇ ಬಂದವಳು ಮಾತಾಡಿಸ್ಬೇಕು. ನಾವಿರ್ತೀವಿ ಒಳಗೆ ಯಾರಿದ್ದೀರಾ, ನಾನು ರಾಣಿ ಬಂದಿದ್ದೀನಿ ಬರ್ರಿ ಅಂತನ ಕರಿಬೇಕು ತಾನೆ? ಅಥವಾ ಒಳಗಾದ್ರೂ ಬಂದು ಮಾತಾಡ್ಸ್ಬೇಕಾ? ಸುಮ್ಮನೆ ಬಂದು ಹಿಂಗೆ ಕೂತ್ಕೊಂಡ್ರೆ ಮಂಜಿಗೂ ಯಾರೋ ಕಳ್ಳಿ ಅಂತ ಅನ್ಸೈತೆ, ಅದಕ್ಕೆ ದೊಣ್ಣೆ ತಗೊಂಬ ಅಂತ ಅಂದ್ಲು. ನಾನು ನೋಡ್ಲಿಲ್ಲ, ಕಳ್ಳಿನೇ ಇರ್ಬೇಕೇನೋ ಅಂತ ಸರಿಯಾಗಿ ಬಿಟ್ಟೆ. ಬಿಡು ಹೋಗ್ಲಿ, ಏನೋ ನೋಡ್ಲಿಲ್ಲ. ಏನಾತೆ ಶ್ರೀದೇವಿ? ಏ ರಾಣಿ, ಏನೇ ಬತ್ತಿದಂಗೆ ಏನು ಜಗಳ ತೆಗ್ದಿರಂಗಿದೀಯಾ? ತಾಯಿ ಮಗಳದು ಯಾವಾಗಲೂ ಜಗಳ ಜಗಳ ಜಗಳ. ತವ್ರ ಮನೆಗೆ ಬಂದ್ಮೇಲೆ ಆದ್ರೂ ಒಂದ್ ಸ್ವಲ್ಪ ಹೊತ್ತು ಸಮಾಧಾನ ಅನ್ನೋದೇ ಇಲ್ವೇನೆ ರಾಣಿ ನಿನ್ಗೆ? ಜಗಳ ತೆಗ್ದಿರೋದು ನಾವಲ್ಲ, ರಾಣಿ ಅಲ್ಲ. ಈ ಶ್ರೀದೇವಿನ ಮಂಜಿನೂ ಇವಳು ತಲೆಗೂಡೆ ಹೊಡಗಕ್ಕೆ ದೊಣ್ಣೆ ತಂದೇವ್ರೆ. ಇಲ್ಲಿ ನೋಡಿಲಿ ದೊಣ್ಣೆನ. ಅವ್ರು ಯಾಕೆ ಹೊಡೆದಾಕ್ತಾರೆ? ಏನೇ ಶ್ರೀದೇವಿ, ಇವಳು ಹೇಳ್ತಾ ಇರೋದು ನಿಜಾನ? ದೊಣ್ಣೆ ಏನಕ್ಕೆ ತಂದಿದ್ದೀರಾ? ಅಜ್ಜಿ, ಅದು ಈ ರಾಣಿ ಒಳಗ್ ಬಂದವಳು ಮಾತಾಡ್ಸಿಲ್ಲ, ಯಾರನ್ನೂ ಮಾತಾಡ್ಸ್ಬೇಕು ತಾನೆ? ನಾವಿದೀವಿ ಒಳಗೆ ಅಂತನ? ಅವ್ರ ಅಮ್ಮನ್ನು ಮಾತಾಡ್ಸಿಲ್ಲ, ನಮ್ಮನ್ನು ಮಾತಾಡ್ಸಿಲ್ಲ, ಬಂದು ಸುಮ್ಮನೆ ಕುಕ್ಕಾಡಿದ್ದಾಳೆ. ಮಂಜಿ ಏನ್ ಮಾಡಿದಾಳೆ, ಹಿಂದಿಂದ ನೋಡಿ ಯಾರೋ ಕಳ್ಳಿ ಅಂತ ಅನ್ಕೊಂಡು ದೊಣ್ಣೆ ತಗೊಂಬ ಅಂತ ಅಂದ್ಲ. ನಾನ್ ದೊಣ್ಣೆ ತಗೊಂಬಂದ್ ನಾನು ಕಳ್ಳಿನೇ ಇರ್ಬೇಕೇನ ಅಂತ ಹೊಡ್ದೆ. ಅಷ್ಟೇನಾ? ಏನೀಗೇನ್ ಕೈ ಕಾಲು ಏನು ಮುರಿದಿಲ್ಲ ತಾನೆ ರಾಣಿ ನಿನ್ಗೆ? ಅಂದ್ರೆ ಏನ್ ಹೇಳ್ತಾ ಇದ್ದೆ ಅಜ್ಜಿ? ಏನಾದ್ರೂ ಆಗ್ಬೇಕಾಗಿತ್ತ ನನಗೆ? ಅದೇನ್ ನಿನ್ನಾಸೇನು ಅದೇನಾ? ಏಯ್, ಹೇಳೋವರ್ಗುನು ಕೇಳು, ಏನೂ ಆಗಿಲ್ಲ ತಾನೆ? ಬಿಡು ಹೋಗ್ಲಿ. ಏನೋ ಕಳ್ಳಿ ಅನ್ಕೊಂಡು ಹೊಡೆದೇವ್ರೆ, ಅದನ್ನೇ ಏನ್ ದೊಡ್ಡ ರಾಮಾಯಣ ಮಾಡ್ದಂಗ್ ಮಾಡ್ತಾ ಇದೆಯಲ್ಲ. ಏನ್ ಒಂದಿಟ್ಟು ಸಮಾಧಾನ ನನ್ನದೇ ಇಲ್ವಲ್ಲಿ? ಶ್ರೀದೇವಿ, ಹೋಗಿ ಕಾಯಿ ಒಬ್ಬಟ್ಟು ಮಾಡಿದ್ದಲ್ಲ ಇದ್ರೆ ರಾಣಿಗೆ ತಂದ್ಕೊಡು, ತಿನ್ಲಿ. ತಿಂದು ಒಂದಿಟ್ಟು ಸಮಾಧಾನ ಮಾಡ್ಕೊಂಡು ಕುಕ್ಕಂಬ್ಲಿ. ಏ ಜಯಮ್ಮ, ಕುಕ್ಕಾಳೆ, ನೀನು ಮಾತಾಡ್ಕೊಂಡು ಕುಕ್ಕಾಳ್ರಿ. ಯಾಕಂಗ್ ವಟ ವಟ ಅಂತೀರಾ? ಕಾಯೊಬ್ಬಟ್ಟ ಏನಿದು? ನಾನು ಬರೋದಕ್ಕೂ ಮುಂಚೆನೇ ಕಾಯೊಬ್ಬಟ್ಟು ಮಾಡಿದೀರಾ? ಯಾರು ಬಂದಿದ್ರು ನೆನ್ನೆ ದಿವಸ? ಯಾರು ಬಂದಿದ್ರು ಅಂದ್ರೆ ಶ್ರೀದೇವಿ ಅಮ್ಮಯ್ಯ ಬಂದಿದ್ಲು. ಅದು ಅಲ್ದೇನೆ ಶ್ರೀದೇವಿ ಈಗ ತಾಯಿ ಆಗ್ತಾ ಇದ್ದಾಳೆ, ಅದಕ್ಕೇನೆ ಅದೇ ಖುಷಿಗೆ ಮನೆಗೆ ಪೂಜೆ ಗೀಜೆ ಮಾಡಿ ಕಾಯೊಬ್ಬಟ್ಟು ಮಾಡಿದ್ರು. ಇನ್ನ ಮಿಕ್ಕಿರವ ಇದಾವೆ, ತಿನ್ನು ನೀನೊಂದೇಳ. ಆಕೆ ಬತ್ತೀನಿ ಕುಕ್ಕ. ಏನೋ ತಪ್ಪಾಯ್ತು, ಕ್ಷಮಿಸ್ಬಿಡು, ನೋಡ್ದೆ ಹೊಡೆದಿದ್ಕೆ. ಕುಕ್ಕ, ಏಯ್ ನಿನ್ ಕ್ಷಮೆ ಯಾವಳಿಗೆ ಬೇಕಾಗೈತೆ? ನಿನ್ ತಂಗಳು ಹೋಳಿಗೆ ಯಾವಳಿಗೆ ಬೇಕಾಗೈತೆ? ನನಗೇನಿದ್ರು ಬಿಸಿ ಬಿಸಿ ಫ್ರೆಶ್ ಆಗಿರ್ಬೇಕು, ಆ ತರ ಮಾಡ್ಕೊಡು. ಏನೋ ನೆನ್ನೆ ಉಳಿದಿರೋ ತಂಗಳನ್ನ ನನಗೆ ಕೊಡಕ್ ಬರ್ತೀರಾ? ನಾನು ತಂಗಳದೆಲ್ಲ ತಿನ್ನೋಳಲ್ಲ. ಶ್ರೀದೇವಿ, ಇನ್ನ ಒಬ್ಬಟ್ಟಿನೊಂದು 5 ಇದಾವೆ, ನಾವೇ ತಿಂಬನ ಬಿಡು. ನಾನು ನೀನು ಅಜ್ಜಿ ಮೂವರು ತಿಂಬನ. ಅವಳಿಗೆ ಅನ್ನ ಐತಲ್ಲ, ಅನ್ನನೂ ತಂಗಳು ಸಾರು ಇದ್ರೆ ತಗೊಂಬಂದು ಕೊಡು, ಊಟ ಮಾಡ್ಲಿ. ನನ್ನ ಮಗಳಿಗೆ ತಂಗಳು ಸಾರು ನಮ್ಮ ಇಟ್ಟಿಯೇನೆ ಏ ಮಂಜಿ? ಜಯಮ್ಮ, ಈಗ ನೀನೇನು ನಿನ್ ಮಗಳು ಬಂದವಳ ಅಂತ ಈಗ ಮಾಡ್ಕೊಂಡ್ ಕುಕ್ಕಮಕ್ಕಾಗುತ್ತೆ? ಬೈನ ಒಂದೇ ಸಲ ಬಿಸಿ ಬಿಸಿ ಸಾರು ಮಾಡ್ತಾರೆ. ಈಗ ಎದ್ದಾಗಿಂದೆ ಸಾರು ಇರೋದು. ಸುಮ್ನೆ ಉಮ್ಮ ಕೇಳು ನಿನ್ ಮಗಳಿಗೆ. ಏ ರಾಣಿ, ಕುಕ್ಕಂಡುಣ್ಣೆ ಹೋಗಿ ಒಬ್ಬಟ್ಟು ತಿಂದಿದ್ದೆ ಹೊಟ್ಟೆ ಹೊತ್ತು, ಅವಳಿಗೆ ಅನ್ನ ಸಾರು ತಂದು ಕೊಡು, ಉಣ್ಲಿ. ಸರಿ ಅಜ್ಜಿ, ಆಯ್ತು. ಕುಕ್ಕರಾಣಿ ತಗೊಂಬತ್ತೀನಿ. ಆಗಿಲ್ಲ ನನಗೆ ಯಾವ ತಂಗಳು ಸಾರು ಬೇಡ, ಎಂತದು ಬೇಡ, ನಾನು ಊಟನೇ ಮಾಡಲ್ಲ. ಹೌದಾ, ಸರಿ ಆಯ್ತು. ಶ್ರೀದೇವಿ, ಊಟ ಬೇಡ ಅಂತೆ ಬಾ. ಹೌದಾ, ಸರಿ ಆಯ್ತು ಬಿಡು, ಒಳ್ಳೇದಾಯ್ತು. ಯಾಕೆ ರಾಣಿ, ಊಟ ಮಾಡಿ ಒಂದಿಷ್ಟ? ಯಾಕೆ ಹೊಟ್ಟೆ ಹಸ್ತಿಲ್ವೇ? ಊಟ ಬೇಡ, ನನ್ ಹೊಟ್ಟೆ ಹಸ್ತಿಲ್ಲ. ನೀವು ಹೋಗ್ರಿ ಒಂದ್ ಸ್ವಲ್ಪ ಹೊತ್ತು. ಹೋಗಿ ಮನಿ ಕಂಪ್ತಿನಮ್ಮ. ಶ್ರೀದೇವಿ, ನೀವೊಂದೆರಡು ಮುಸ್ರೆ ಇದಾವೆ ಅಂತಿದ್ರಲ್ಲ, ಅವನ್ನ ತೊಳ್ಕೊಂಬರೋಗ್ರಿ ಹೋಗಿ, ನೀನು ಮಂಜಿನೂ. ಸರಿ ಅಜ್ಜಿ, ಆಯ್ತು. ಬಾರೆ ಮಂಜಿ, ಹೋಗೋಣ.
ಏನಮ್ಮ ಅಜ್ಜಿ ಹೇಳ್ತಾ ಇರೋದು ನಿಜನಾ? ಶ್ರೀದೇವಿ ಬಸ್ರಿನಾ? ಕಣೆ ಬಸ್ರಿ ಅಂತೆ. ನಿನ್ನೆ ದಿವಸ ಯಾರಿಗೂ ಹೇಳಿಲ್ಲ ಅಲ್ಲೇ 2 ದಿವಸ ಆಗಿತ್ತಂತ ಅವಳಿಗೆ ಗೊತ್ತಾಗಿ ನಿನ್ನೆ ಸೆಳೆವಳೆ ಅವ್ರ ಅಮ್ಮಗೆ ಮೊದಲು ಹೇಳ್ಬೇಕು ಅಂತನ ಹಂಗೆ ಇಕ್ಕೊಂಡಿದ್ಲಂತೆ ಗುಟ್ಟ. ನಿನ್ನೆ ಸೆಳೆವಳೆ. ಹೌದಾ ನಿಜನಾ? ನಾನೆಲ್ಲ ಸುಂದ್ರ ಏನೋ ಹೇಳ್ತಾ ಇದ್ದಾನೆ, ಯಾರೋ ಏನೋ ಮಾತಾಡಿದ್ದ ಅಂತ ಕೇಳಿಸ್ಕೊಂಡು ಅಂತ ಅನ್ಕೊಂಡಿದ್ದೆ. ಹಂಗಾರ ಶ್ರೀದೇವಿ ಬಸ್ರಿನಾ? ಇದೇನಮ್ಮ ಇದು? ಆದ್ರೆ ನನಗೇನು ಯಾವಾಗ ಆಗ್ತೈತೋ ಏನೋ ಮಗು. ಏನ್ ಮಾಡೋದು ಬಿಡಮ್ಮ ರಾಣಿ, ನಿನ್ಗೂ ಆದಷ್ಟು ಬೇಗ ಆಗ್ತವೆ. ಕುಕ್ಕ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಾವು ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.